ಆಯ್ತು ನಿಖಿತ್ ಅವರೇ, 4 ಮಿಲಿಯನ್ ಫಾಲೋವರ್ಸ್ ಇನ್ 1 ವೀಕ್. ಇದನ್ನ ಮೆಚ್ಚದವರೇ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರ, ಕ್ಯೂರಿಯಾಸಿಟಿ ಇರೋರು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರ, ಭಾರತೀಯ ನಾಗರಿಕರೇ ಫಾಲೋ ಮಾಡೋಕೆ ಶುರು ಮಾಡಿದ್ರ, ಅದು ಬೇರೆ ತರ್ಕ. ಆದರೆ 4 ಮಿಲಿಯನ್ ಜನ ಫಾಲೋವರ್ಗಳು ಮೋದಿ ಅವರ ಈ ಸೆಲ್ಫಿ ವಿಡಿಯೋ ಶುರುವಾದಾಗ ಆದ್ರು ಅಂತಂದ್ರೆ, ಯು ಐದರ್ ಲೈಕ್ ಹಿಮ್ ಆರ್ ಡಿಸ್ಲೈಕ್ ಹಿಮ್, ಬಟ್ ಯು ಕಾಂಟ್ ಇಗ್ನೋರ್ ಹಿಮ್ ಅನ್ನೋ ಒಂದು ಮೆಸೇಜ್ ಅಂತೂ ಪಾಸ್ ಮಾಡ್ತಿದ್ಯಾ ಇದು ಅಂತ ಯಾರು ಮೋದಿ ಅವ್ರನ್ನ? ಇಲ್ಲ ನೋಡಿ, 4 ಮಿಲಿಯನ್ ಫಾಲೋವರ್ಸು ಹೇಗೆ ಬಂದರು, ಅದು ಒರಿಜಿನಲ್ಲ ಅಥವಾ ಬೇರೆ ಏನಾದರೂ ಅದ್ರ ಹಿಂದೆ ಅಡಗಿದೆಯಾ, ಅದು ಆಮೇಲೆ ಚರ್ಚೆ ಆಗುವಂಥ ಸಂಗತಿ. ಆದರೆ ಒಂದೇನು ಅಂತಂದರೆ ಅವರ ಬದಲಾದಂಥ ನಿಲುವು ಮತ್ತು ಬದಲಾದಂಥ ಹೇಳಿಕೆಯನ್ನು ನಾವು ಗಮನಿಸಬೇಕು. ಯಾಕೆ ಅಂತಂದರೆ ಉತ್ಕರ್ಷ್ ಕೂಡ ಇಲ್ಲೇ ಇದ್ದಾರೆ. ಬಹುಶಃ ನಾನು ಉತ್ಕರ್ಷ್ ಇದೇ ಇಲ್ಲಿ ಕೂತಾಗ, ಉತ್ಕರ್ಷ್ ಒಂದು ಡಿಬೇಟಲ್ಲಿ ಇದೇ ಸಬ್ಜೆಕ್ಟಲ್ಲಿ ಕೂತಾಗ ಅವರು ಆ್ಯಂಟಿ ನ್ಯಾಷನಲ್ಸು, ಅವರು ಇದೆಂಥದ್ದು ಪಾಕಿಸ್ತಾನಿ ಫಂಡೆಡ್ಡು, ಅವರು ಇದೆಂಥದ್ದು ಚೈನಾ ಫಂಡೆಡ್ಡು ಅನ್ನುವಂಥ ಮಾತುಗಳನ್ನು, ಖಲಿಸ್ತಾನಿಗಳು ಅಂತಂಥ ಮಾತುಗಳನ್ನು ಬಿ ಜೆ ಪಿ ಉತ್ಕರ್ಷ್ ಹೇಳಿದ್ದಲ್ಲ, ಅದು ಇಡೀ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ನಿಲುವು ಅದಾಗಿತ್ತು. ಆದರೆ ಇವತ್ತು ಇದ್ದಕ್ಕಿದ್ದಂಗೆ ಸಂಘ ಪರಿವಾರದ ಹಿರಿಯರು, ಸ್ವತಃ ಭಾಗವತರು ಬಂದು ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಮೋಹನ್ ಭಾಗವತರು ಹೇಳ್ತಾ ಇದ್ದಾರೆ, ಇದೇನೋ ಇವರೆಲ್ಲರೂ ಕೂಡ ದೇಶಪ್ರೇಮಿಗಳು, ಇವರು ನಮಗಿಂತಲೂ ಹೆಚ್ಚು ಪ್ರಾಮಾಣಿಕರು, ಇವರು ದೇಶಕ್ಕೋಸ್ಕರ ತುಂಬ ಒಳ್ಳೇದು ಮಾಡೋದು ಹೊರಟಿದ್ದಾರೆ, ಇವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ, ಇವ್ರನ್ನ ಕ್ಷಮಿಸ್ತೀನಿ. ಯಾರು ಕ್ಷಮೆ ಕೇಳಿದ್ರು ನಿಮ್ದನ್ನ? ನರೇಂದ್ರ ಮೋದಿ ಅವರು ಕೂಡ, ನಾನು ಬಂದು ನೀವು ಹೇಳಿದ್ರಿ ನರೇಂದ್ರ ಮೋದಿ ಅವ್ರ ವಿಡಿಯೋ ಆದ ನಂತರ ಅವ್ರದ್ದು 4 ಕೋಟಿ ಜನ ಜಾಸ್ತಿ ಆಗಿದ್ದಾರೆ. ಯಾರು ಕ್ಷಮೆ ಕೇಳಿದ್ರು? ಯಾರು ನಿಮ್ಮನ್ನ ಸರ್ ನಮ್ಮನ್ನು ಕ್ಷಮಿಸಿ ಅಂತ ಜನ್ಸಿಗಳು ಕೇಳಿದಾರ? ಇವರೇ. ಮತ್ತು ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋದು ಯಾರು ಅಂದ್ರೆ ಇವರೇ. ಈಗ ಇವರು ಏನು ಭಾಗವತರು, ಯು ಆರ್ ನಾಟ್ ಆ್ಯಂಟಿ ನ್ಯಾಷನಲ್ಸ್ ಆಫ್ ಬೌತ್ ಪೇಟ್ರಿಯಟ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಈ ದೇಶದಲ್ಲಿ ದೇಶಭಕ್ತರು ಯಾರು, ದೇಶದ್ರೋಹಿಗಳು ಯಾರು, ದೇಶಭಕ್ತರಿಗೆ ಇರಬೇಕಾದ ಅರ್ಹತೆಗಳೇನು, ಮಾನದಂಡಗಳೇನು, ಸರ್ಟಿಫಿಕೇಟ್ ಕೊಡುವಂಥ ಅಧಿಕಾರವನ್ನು, ಆ ಠೇಕೆದಾರಿಕೆಯನ್ನು ನಿಮಗೆ ಕೊಟ್ಟವ್ರು ಯಾರು ಸರ್? ಇದು ಇವತ್ತು ಈ ದೇಶದ ಮುಂದೆ ಇರುವಂಥ ಭಾಳ ದೊಡ್ಡ ಪ್ರಶ್ನೆ. ಮತ್ತು ನಾನು ಹೇಳಿದ್ನಲ್ಲ, ಜೆನ್ಸಿಗಳು, ನಾವೆಲ್ಲ ಮಿಲೇನಿಯಲ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ನಮಗೆ ಇನ್ನೂ ಅಷ್ಟಾಗಿ ಇಂಟರ್ನೆಟ್ ಬಳಸೋದು ಗೊತ್ತಿರಲಿಲ್ಲ, ಗೂಗಲ್ ಬಳಸೋದು ಗೊತ್ತಿರಲಿಲ್ಲ. ಯಾರೋ ಹೇಳಿದ ಭಾಷಣಗಳನ್ನು ನಾವು ಕೇಳ್ತಾ ಇದ್ವಿ, ಅದನ್ನು ಸತ್ಯ ಅಂತ ನಂಬ್ತಾ ಇದ್ವಿ, ನಾವು 100 ಜನ ಕೇಳ್ತಾ ಇದ್ವಿ ಅದನ್ನು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಎಲ್ಲರ ಕೈಯಲ್ಲೂ ಗೂಗಲ್ ಇದೆ. ಈಗ ಕ್ಷಣ ಮಾತ್ರದಲ್ಲಿ ನೀವು ತಪ್ಪು ಹೇಳಿದಿರಿ ಅಂತಂದರೆ ನಮ್ಮ ಕೈ ಒಳಗಡೆ ಓಪನ್ ಮಾಡಿಬಿಟ್ಟು ಸರ್ ಯು ಆರ್ ರಾಂಗ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ ಹೇಳುವಂಥ ಒಂದು ಜನ್ರೇಷನಲ್ಲಿ ಜನ್ಸಿಗಳಿದ್ದಾರೆ. ಭಾಳ ಮುಖ್ಯ ಏನು ಅಂತಂದರೆ, ಇವ್ರನ್ನ ಕರೆದು ಮಾತನಾಡಬೇಕಿರೋದು ಭಾಗವತರು ಖಂಡಿತ ಅಲ್ವೇ ಅಲ್ಲ. ಆದರೆ ಅವ್ರು ಈ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಅದು ಬಹುಶಃ ಅವರು ಟು ಸೇವ್ ದೇರ್ ಫೇಸ್ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇಲ್ಲಿ ಈ ದೇಶದಲ್ಲಿ ಇದ್ದಿರೋ ಪ್ರಶ್ನೆ ಏನು ಅಂತಂದರೆ, ಅಮಿತ್ ಶಾ ಅವರಲ್ಲಿ ಯಾವ ಹೋಮ್ ಮಿನಿಸ್ಟ್ರು ಆ ಯುವಕರ ಮೇಲೆ ಅವರು ಆ್ಯಂಟಿ ನ್ಯಾಷನಲ್ಸ್ ಅಲ್ಲ ಅಂತಾರೆ ಸಂಘದ ಹಿರಿಯರು, ಅವರು ದೇಶಪ್ರೇಮಿಗಳು ಅಂತಾರೆ, ದೇಶಕ್ಕೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಹೋರಾಟಕ್ಕೆ ಬಂದಿದ್ದಾರೆ ಅಂತಾರೆ. ಆದರೆ ಇದೇ ಸರ್ಕಾರದ ಹೋಮ್ ಮಿನಿಸ್ಟ್ರು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ, ರೌಡಿಗಳನ್ನು ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ದಾರೆ, ಹೆಣ್ಣು ಮಕ್ಕಳ ಇದೇನು ಅವರ ಪರ್ಸನಲ್ ಪಾರ್ಟ್ಸಿಗೆ ಪೊಲೀಸರ ಕೈಲಿ ಲಾಠಿ ಹಾಕಿಸಿದ್ದಾರೆ. ಇಂತಹ ಅದ್ಭುತವಾದ ಕೆಲಸವನ್ನು ಮಾಡಿದಂಥ ಹೋಮ್ ಮಿನಿಸ್ಟ್ರು ಈ ದೇಶಕ್ಕೆ ಉತ್ತರ ಕೊಡಬೇಕಲ್ವಾ? ಯು ಆರ್ ನ್ಯಾಷನಲ್ಸ್, ಯು ಆರ್ ಗ್ರೇಟ್ ಪೇಟ್ರಿಯಟ್ಸ್, ನಿಮಗಿಂತ ದ್ರೋಹ ಮಾಡಿಬಿಟ್ಟೆ ನಾನು, ನಿಮಗೆ ಆರ್ಡರ್ ಮಾಡಿ ತಪ್ಪು ಮಾಡಿದೆ, ನಿಮ್ಮ ಕೈ ಲಾಠಿ ಚಾರ್ಜ್ ಮಾಡಿಸಿ ತಪ್ಪು ಮಾಡಿದೆ ನಾನು, ಕ್ಷಮಿಸಿ ನನ್ನ ಅಂತ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನ ಪಾರ್ಲಿಮೆಂಟ್ನ ಫ್ಲೋರಲ್ಲಿ ನಿಂತ್ಕೊಂಡು ಕೇಳಬೇಕಲ್ಲ. ಸೆಲ್ಫಿ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಲ್ಲಲ್ಲ, ಸೆಲ್ಫಿ ಮೀಡಿಯಾ ಎಕ್ಸ್ಪರ್ಟ್ ಅನ್ನೋದಕ್ಕಿಂತ ದೇಶದ ಎಲ್ಲ ವಿರೋಧ ಪಕ್ಷಗಳ ಎಂಪಿಗಳ ಕೈಯಲ್ಲಿ ಇವತ್ತು ನಾನು ಒಂದು ಬ್ಯಾನರ್ ನೋಡಿದೆ, ಏನು ಅಂದ್ರೆ ಮಿಸ್ಸಿಂಗ್ ಅಂತ ಹೇಳಿ ಅಮಿತ್ ಶಾ ಅವ್ರದ್ದು ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಆ ಪ್ರಮಾಣದಲ್ಲಿ ಇವತ್ತು ಈ ದೇಶದೊಳಗಡೆ ಚರ್ಚೆ ನಡೀತಾ ಇದೆ. ಬಹಳ ಮುಖ್ಯ ಏನು ಅಂತಂದ್ರೆ, ಇವತ್ತು ಇವರು ಮಾತನಾಡಿದ್ದಾರೆ, ಯಾರು ಮೋಹನ್ ಭಾಗವತರು ಮಾತನಾಡಿದ್ದಾರೆ. ಆದರೆ ಮಾತಿನ ಹಿಂದೆ ಕೂಡ ಅವರ ಶಬ್ದಗಳು ಬದಲಾಗಿದ್ದಾವೆ, ಹೇಳಿಕೆಗಳು ಬದಲಾಗಿದ್ದಾವೆ. ಆದರೆ ಸೋಚ್ ಬದಲಾಗಿದೆಯಾ ಅನ್ನೋದೇ ಪ್ರಶ್ನೆ. ನಿಮ್ಮ ಚಿಂತನೆ ಬದಲಾಗಿದೆಯಾ ಅನ್ನೋದು ಪ್ರಶ್ನೆ. ಚಿಂತನೆ ಬದಲಾಗಿತ್ತು ಅನ್ನೋದಾದರೆ ನೀವು ಹೇಳಿಕೆಯನ್ನು, ನಿಮ್ಮ ಪ್ರಧಾನಮಂತ್ರಿಗಳನ್ನ, ಭಾಳ ಮುಖ್ಯವಾಗಿ ನಿಮ್ಮ ಹೋಮ್ ಮಿನಿಸ್ಟ್ರನ್ನ ಕರೆದು ಹೇಳಿ, ನೀನು ಮಾಡಿದ ತಪ್ಪಪ್ಪ, ದೇಶದ ಮುಂದೆ ಕ್ಷಮೆ ಕೇಳು, ಜನ್ಸಿಗಳನ್ನ ಕ್ಷಮೆ ಕೇಳು ಅಂತ ಹೇಳ್ಬೇಕು ಅವರು. ಅದನ್ನು ಬಿಟ್ಟು ಬೇರೆ ಇನ್ನೇನೇ ಮಾಡಿದರೂ ಕೂಡ ಈ ದೇಶದ ಹುಡುಗರ ಮೇಲೆ ಕೇಸ್, ಅವ್ರ ದೇಶ ಪ್ರೇಮಿಗಳು ತಾನೆ, ಅವ್ರ ದೇಶಕ್ಕೆ ಒಳ್ಳೇದು ಮಾಡಿದಾರೆ ತಾನೆ, ಆ ಹುಡುಗರ ಮೇಲೆ ಕೇಸ್ ಹಾಕ್ದವ್ರು ಯಾರು? ಬಟ್ ಇಲ್ಲ, ಉತ್ಕರ್ಷ್ ಅವರು ರೆಫರ್ ಮಾಡಿದ ಹಾಗೆ, ಮೋಹನ್ ಭಾಗವತ್ ಅವರು ಹೇಳಿದ ಹಾಗೆ ಪ್ರತಿಭಟನೆ ಮಾಡಬೇಕಾದ ರೀತಿಯಲ್ಲಿ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ. ಯಾರು ಮಾಡಿಲ್ಲ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನೀವು ಹೇಳ್ತಾ ಇದ್ದಾಗೆ ನೀಟ್ ಪ್ರಶ್ನೆ ಪತ್ರಿಕೆ ನೀವು ಇಂಡೈರೆಕ್ಟ್ಲಿ ರೆಫರ್ ಮಾಡಿದ್ರಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ರಾಜೀನಾಮೆಯೂ ಆಗಿದೆ. ಬಟ್ ಸ್ಟಿಲ್ ಒಂದು ಪ್ರಯತ್ನ ಅನ್ನೋದಾಗ್ತಾ ಇದೆಯಲ್ಲ ನಿಖೇತ್ ಅವರೇ, ಈ ಪ್ರಯತ್ನ ಕಾಂಗ್ರೆಸ್ಗೂ ಕೂಡ ಆಪ್ಷನ್ ಇತ್ತು. ಇನ್ಫ್ಯಾಕ್ಟ್ ಬಿಜೆಪಿಯ ವಿರುದ್ಧವಾಗಿ ಜನಾಭಿಪ್ರಾಯ ಮೂಡಿಸ್ಲಿಕ್ಕೆ ಇದೇ ಒಂದು ಪ್ರೊಟೆಸ್ಟ್ ಅನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಬಟ್ ಕಾಂಗ್ರೆಸ್ ಡಿಸೈಡೆಡ್ ಟು ಸ್ಟ್ಯಾಂಡ್ ಅವೇ. ನೀವೇನು ಸಿಜೆಪಿ ಜೊತೆ ಹೋಗ್ಲಿಲ್ಲ, ಜಂತರ್ ಮಂತರ್ಗೆ ಹೋಗ್ಲಿಲ್ಲ, ನಿಮ್ಮದೇ ಪ್ರತ್ಯೇಕ ಪ್ರತಿಭಟನೆ ಆಯಿತು. ಹೋಗ್ಲಿ, ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಜೆಪಿಗೆ ಧ್ವನಿಯಾಗಿ ನೀವು ನಿಂತರ ಅದೂ ಇಲ್ಲ.
ನೀವೇ ನಿಮ್ಮನ್ನ ನೀವು ಪ್ರತ್ಯೇಕ ಮಾಡಿಕೊಂಡು ಈಗ ಬಿಜೆಪಿ ಕಡೆಯಿಂದ ಆಗ್ತಾ ಇರುವ ಪ್ರಯತ್ನವನ್ನ ತಪ್ಪು ಅಂತ ಹೇಳಿ ಮಾಡಬಹುದಾ ವಿಶ್ಲೇಷಣೆ ಅಂತ? ಅಲ್ಲ, ಅದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಕಾಂಗ್ರೆಸ್ ಟುಕ್ ಎ ವೆರಿ ಗ್ರೇಟ್ ಸ್ಟ್ಯಾಂಡ್. ರಾಹುಲ್ ಗಾಂಧಿ ಅವ್ರ ಸ್ಟ್ಯಾಂಡ್ ಅನ್ನ ನಾನು ಖಂಡಿತವಾಗಿಯೂ ಅಪ್ರಿಷಿಯೇಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ನಾವು CJP ಅವ್ರ ವೇದಿಕೆಗೆ ನಾವು ಹೋಗಿ ನಿಂತ್ಕೊಂಡಿದ್ವಿ ಅಂತ ಇಟ್ಕೊಳ್ಳಿ, ಈ ಜನ ಈ ಪ್ರಮಾಣದ ದೊಡ್ಡ ಜನ್ಜಿ ಹೋರಾಟನ ನಾವು ಕರೆ ಕೊಟ್ಟಾಗಿದ್ದಲ್ಲ. ಇದು ದೇಶ ಈ ಹೋರಾಟವನ್ನ ಆಟೋಮೆಟಿಕ್ ಆಗಿ ಕೈಗೆತ್ಕೊಂಡಿದೆ, ಯುವಕರು ಕೈಗೆತ್ಕೊಂಡಿದ್ದಾರೆ. ನಾವು ಹೋಗಿ ವೇದಿಕೆ ಮೇಲೆ ಕೂತಿದ ತಕ್ಷಣ ನೀವೇನ್ ಹೇಳ್ತೀರಿ, ಇದು ಕಾಂಗ್ರೆಸ್ ಪ್ರೇರಿತ ಹೋರಾಟ, ಇದರೊಳಗಡೆ ರಾಜಕೀಯ ಉದ್ದೇಶ ಇದೆ, ರಾಜಕೀಯ ದುರುದ್ದೇಶ ಕೂಡಿದೆ. ರಾಹುಲ್ ಗಾಂಧಿ ಎಲ್ಲೋ ಕೂತಿದ ತಕ್ಷಣ ನೀವು ಅದನ್ನ ಹೇಳ್ತೀರಿ. ಹಿಂಗಾಗಿ ರಾಹುಲ್ ಗಾಂಧಿಯವರು ಒಂದು ಮುತ್ಸದ್ದಿಯಂತೆ ವರ್ತಿಸಿದ್ದಾರೆ. ಏನು ಅಂತಂದ್ರೆ ಆ ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಳ್ಳಿಲ್ಲ. ಅವರು ಒಬ್ಬ ಪಾರ್ಲಿಮೆಂಟೇರಿಯನ್ ಆಗಿ, ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಈ ಹೋರಾಟ ಮುಗಿದ ನಂತರ ಕೂಡ ಆ ಹೋರಾಟವನ್ನ ಸಾಯೋದಕ್ಕೆ ಬಿಡದಲೆ ಪ್ರತಿ ದಿವಸ ಈ ಹೋರಾಟದ ಕುರಿತಂತೆ ಅವರು ಮಾಧ್ಯಮಗಳ ಮುಂದೆ ಬಂದು ಮಾತನಾಡ್ತಾ ಇದ್ದಾರೆ. ಆ ಜನ್ಜಿ ಯುವಕರನ್ನ ಕರೆಸಿ 1-to-1 ಚರ್ಚೆ ಮಾಡ್ತಾ ಇದ್ದಾರೆ. ಅವರು ಪ್ರಯತ್ನ ಮಾಡ್ತಿದ್ದಾರೆ, ಇವರು ಮಾಧ್ಯಮದ ಮುಂದೆ ಬರ್ತಿದ್ದಾರೆ. ಮೋದಿ ಅವರು ಡೈರೆಕ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಜನರೇಷನ್ ಮುಂದೆನೆ ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಮೋದಿ ಅವ್ರಿಗೆ ಸವಾಲು ಅಂತ ಭಾವಿಸ್ಬೇಡಿ, ಇದು ಜನ್ಸಿಗಳ ಸವಾಲು ಅಥವಾ ದೇಶದ ಸವಾಲು ಅಂತ ಭಾವಿಸ್ಬೇಡಿ. ಯಾವ ರೀತಿ ಇವತ್ತು ಮೋದಿಜಿ ಅವರು ಕೂತ್ಕೊಂಡು ಮಾಧ್ಯಮದಲ್ಲಿ ಅಂದ್ರೆ ಇವರು ಫೇಸ್ಬುಕ್ ಅಲ್ಲಿ ಲೈವ್ ಬಂದು ಮಾತಾಡ್ತಿದಾರಲ್ಲ, ಬನ್ನಿ ಪಾರ್ಲಿಮೆಂಟಿಗೆ ಬನ್ನಿ. ಯಾಕೆ ಅಂದ್ರೆ ಈ ದೇಶದ ವಿರೋಧ ಪಕ್ಷಗಳು ಈ ಜನ್ಜಿ ಹೋರಾಟದ ಬಗ್ಗೆ 1000 ಪ್ರಶ್ನೆಗಳನ್ನು ಕೇಳಬೇಕು ಅಂತ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾವೆ. ಪಾರ್ಲಿಮೆಂಟಿಗೆ ಬಂದು ಮಾತಾಡಿ ಮತ್ತು ಈ ದೇಶದ ಜನ್ಜಿ ಯುವಕರನ್ನ ನೇರವಾಗಿ ನಿಮ್ಮ ಮುಂದೆ ಕೂರಿಸ್ಕೊಳ್ಳಿ. ಮಾಧ್ಯಮದವ್ರನ್ನ ಮುಂದೆಗಡೆ ಕೂರಿಸ್ಕೊಳ್ಳಿ, ಜನ್ಜಿ ಯುವಕರನ್ನ ಮುಂದೆಗಡೆ ಕೂರಿಸ್ಕೊಳ್ಳಿ. ಮೋದಿಜಿ ಆ ಜನ್ಜಿ ಯುವಕರ ಮುಂದೆ ಮತ್ತು ಮಾಧ್ಯಮದವರ ಮುಂದೆ ದೇಶದ ಆಗುಹೋಗುಗಳ ಬಗ್ಗೆ, ಇವತ್ತು ಈ ಜನ್ಜಿ ಹೋರಾಟದ ಬಗ್ಗೆ, ಅವ್ರ ಮೇಲೆ ಆಗಿರುವಂತ ಕೇಸುಗಳ ಬಗ್ಗೆ ತಪ್ಪ್ಯಾರು ಸರಿಯಾರು ಅನ್ನೋದನ್ನ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಿಟ್ಟು ಮಾತನಾಡಿ.